ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನೇಮಕದಲ್ಲಿ ಡಿಕೆಶಿ ವರ್ಸಸ್ ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದು, ಸಿಎಂ ಅಪರ ಕಾರ್ಯದರ್ಶಿಯಾಗಿರುವಂತಹ ಜಿಯಾವುಲ್ಲಾ ನೇಮಕ ಆಗಿದೆ. ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗದ ಹಿನ್ನೆಲೆ ಜಿಯಾವುಲ್ಲಾ ನೇಮಕ ಆಗಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇರುವಂತಹ ಸಹಕಾರ ಇಲಾಖೆ ಏನಿದೆ, ಅಪೆಕ್ಸ್ ಅಧ್ಯಕ್ಷ ಗಾದಿ ಮೇಲೆ ಡಿಕೆಶಿ ಸಂಬಂಧಿ ಕಣ್ಣಿಟ್ಟಿದ್ರು. ಡಿಕೆ ಸಂಬಂಧಿ ಎಂಎಲ್ಸಿ ಎಸ್ ರವಿ ಅಪೆಕ್ಸ್ ಗಾದಿ ಮೇಲೆ ಕಣ್ಣಿಟ್ಟಿದ್ರು. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯ ಆಯ್ಕೆ ಮತ್ತಷ್ಟು ಜಟಿಲ, ಗೊಂದಲಮಯ ಆಗಿತ್ತು. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದಾರೆ. ಸಿಎಂ ಅಪರ ಕಾರ್ಯದರ್ಶಿಯಾಗಿರುವಂತಹ ಜಿಯಾವುಲ್ಲಾರನ್ನ ನೇಮಕ ಮಾಡಿದ್ದಾರೆ. ಗೊಂದಲದ ಗೂಡಾಗಿತ್ತು. ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಎರಡು ಬಣಗಳಾಗಿದ್ವು. ಈ ಹಿನ್ನೆಲೆಯಲ್ಲಿ ಸಿಎಂ ತಮ್ಮ ಅಪರ ಕಾರ್ಯದರ್ಶಿಯಾಗಿರುವಂತಹ ಜಿಯಾವುಲ್ಲಾ ಅವರನ್ನ ನೇಮಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನೇಮಕದಲ್ಲಿ ಡಿಕೆಶಿ ವರ್ಸಸ್ ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದು, ಸಿಎಂ ಅಪರ ಕಾರ್ಯದರ್ಶಿಯಾಗಿರುವಂತಹ ಜಿಯಾವುಲ್ಲಾ ನೇಮಕ ಆಗಿದೆ. ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗದ ಹಿನ್ನೆಲೆ ಜಿಯಾವುಲ್ಲಾ ನೇಮಕ ಆಗಿರೋದು. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಇರುವಂತಹ ಸಹಕಾರ ಇಲಾಖೆ ಏನಿದೆ, ಅಪೆಕ್ಸ್ ಅಧ್ಯಕ್ಷ ಗಾದಿ ಮೇಲೆ ಡಿಕೆಶಿ ಸಂಬಂಧಿ ಕಣ್ಣಿಟ್ಟಿದ್ರು. ಡಿಕೆ ಸಂಬಂಧಿ ಎಂಎಲ್ಸಿ ಎಸ್ ರವಿ ಅಪೆಕ್ಸ್ ಗಾದಿ ಮೇಲೆ ಕಣ್ಣಿಟ್ಟಿದ್ರು. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆಯ ಆಯ್ಕೆ ಮತ್ತಷ್ಟು ಜಟಿಲ, ಗೊಂದಲಮಯ ಆಗಿತ್ತು. ಹೀಗಾಗಿ ಅಪೆಕ್ಸ್ ಬ್ಯಾಂಕ್ಗೆ ಆಡಳಿತಾಧಿಕಾರಿಯನ್ನ ಸಿಎಂ ನೇಮಿಸಿದ್ದಾರೆ. ಸಿಎಂ ಅಪರ ಕಾರ್ಯದರ್ಶಿಯಾಗಿರುವಂತಹ ಜಿಯಾವುಲ್ಲಾರನ್ನ ನೇಮಕ ಮಾಡಿದ್ದಾರೆ. ಗೊಂದಲದ ಗೂಡಾಗಿತ್ತು. ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಎರಡು ಬಣಗಳಾಗಿದ್ವು. ಈ ಹಿನ್ನೆಲೆಯಲ್ಲಿ ಸಿಎಂ ತಮ್ಮ ಅಪರ ಕಾರ್ಯದರ್ಶಿಯಾಗಿರುವಂತಹ ಜಿಯಾವುಲ್ಲಾ ಅವರನ್ನ ನೇಮಿಸಿದ್ದಾರೆ.